ಹಾಯ್ ಫ್ರೆಂಡ್ಸ್, ಹೇಗಿದ್ದರೆ ಎಲ್ಲರಿಗೂ ಪೃಥ್ವಿ ಫಾರೂಕ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ನಾನು ಬಂಜಾರ ಅಥವಾ ಲಂಬಾಣಿ ಸಮುದಾಯದ ಸ್ತ್ರೀಯರು ಹಾಗೂ ಪುರುಷರ ವೇಷಭೂಷಣ ಯಾವ ರೀತಿ ಇರುತ್ತೆ ಅಂತಂದೇಳಿ ಈ ವಿಡಿಯೋದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಹಾಗಿದ್ದರೆ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗಿದ್ದರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಲಂಬಾಣಿ ಸ್ತ್ರೀಯರ ವೇಷಭೂಷಣ ಯಾವ ರೀತಿ ಇರುತ್ತೆ ಅಂತೇಳಿ ನೋಡೋಣ. ಲಂಬಾಣಿ ಸ್ತ್ರೀಯರ ವೇಷಭೂಷಣದಲ್ಲಿ ರಕ್ತ ಬಣ್ಣದ ಕಡು ಕೆಂಪಾದ ಬಟ್ಟೆಯ ಮೇಲೆ ಗಾಜು ಕೋಡಿ ಸೇರಿಸಿ ಬಣ್ಣ ಬಣ್ಣದ ದಾರಗಳಿಂದ ಕಸೂತಿ ಎಣೆದು ಸಿದ್ಧಪಡಿಸಿದ ಪೇಟಿಯ ಅಥವಾ ಲಂಗವನ್ನು ಮೊಣಕಾಲದವರೆಗೆ ತೊಟ್ಟು ಚಿಕ್ಕ ಚಿಕ್ಕ ಕನ್ನಡಿಗಳನ್ನು ಸೇರಿಸಿ ಕಸೂತಿ ಹಾಕಿದ ಕೆಂಪಾದ ಕುಪ್ಪಸಕ್ಕೆ 2 ಕಸಿಯನ್ನು ಜೋಡಿಸಿರುತ್ತಾರೆ. ಮೈತುಂಬ ಹಿತ್ತಾಳೆ ಅಲ್ಯೂಮಿನಿಯಂ ನಾಣ್ಯಗಳನ್ನು 50 ಪೈಸೆ ಗಾತ್ರದ ಚಿಕ್ಕ ಚಿಕ್ಕ ಕನ್ನಡಿ ಅದರ ಮುಂಭಾಗದಲ್ಲಿ 25 ಪೈಸೆ ಅಥವಾ 1 ರೂಪಾಯಿ ನಾಣ್ಯಗಳಿಗೆ ಕೊಂಡಿ ಮಾಡಿ ಕಸೂತಿ ಹಾಕಿರುವ ಕೆಂಪಾದ ಮೇಲ್ಹೊದಿಕೆ ಹೊದ್ದುಕೊಂಡು ಕಾಲಿಗೆ ಚಿಕ್ಕ ಚಿಕ್ಕ ಗೆಜ್ಜೆ ಕಸೆ, ಅದರ ಮೇಲೆ ವಾಂಕಡಿ ಅಥವಾ ಕಾಲಿನ ಆಭರಣ, ಕಾಲಿನ ಬೆರಳುಗಳಿಗೆ ಬಿಚ್ಚುವ ಅಂಕುಟಿ, ಹೆಬ್ಬೆರಳಿಗೆ ಒಂದು ಹಿತ್ತಾಳೆಯ ಉಂಗುರ, 2 ಕಣ್ಣುಗಳು ಅರ್ಧ ಅರ್ಧ ಕಾಣುವಂತೆ ತಲೆಗೂದಲು ಕಟ್ಟಿ ಆ ಕೂದಲಿನ ಮೇಲೆ ಬಣ್ಣ ಬಣ್ಣದ ಹೇರ್ಪಿನ್, ಮೂಗಿನಲ್ಲಿ ಬಂಗಾರದ ನತ್ತು ಅಥವಾ ಬುರ್ಯ, ಕಿವಿಯ ಮೇಲಿಂದ ಇಳೆಬಿಟ್ಟ ಟೋಪಲಿ, ಕೊರಳಲ್ಲಿ ಬಣ್ಣ ಬಣ್ಣದ ಮಣಿಸರ, ಅರ್ಧಚಂದ್ರನ ಆಕಾರದಲ್ಲಿರುವ ಬೆಳ್ಳಿಯ ಕೊರಳ ಆಭರಣ, ಅದರ ಮೇಲೊಂದು ಅಲ್ಯೂಮಿನಿಯಂ ಅಥವಾ ಬೆಳ್ಳಿಯ ಆಸಲಿ ಧರಿಸಿಕೊಂಡಿರುತ್ತಾರೆ. ಈ ಬಂಜಾರ ಸಮುದಾಯದ ಹೆಣ್ಣುಮಕ್ಕಳು ತಮ್ಮ ಸಾಂಪ್ರದಾಯಿಕ ಉಡುಗೆಯನ್ನು ತೊಟ್ಟು ಸಂತೆಯಲ್ಲಿ ವ್ಯಾಪಾರ ಮಾಡುತ್ತಲೋ ಊರ ಸಂತೆ ಮಾಡುತ್ತಲೋ ಜನನಿಬಿಡ ಪ್ರದೇಶಗಳಲ್ಲಿ ಹುಲ್ಲು ಕಟ್ಟಿಗೆ ವ್ಯಾಪಾರ ಮಾಡಿಕೊಂಡು ತಮ್ಮ ಜೀವನವನ್ನು ಸಾಗಿಸುತ್ತಾರೆ. ಇವರ ಈ ವೇಷಭೂಷಣವನ್ನು ನೋಡುವ ಜನರು ಇವರು ಲಂಬಾಣಿ ಅಥವಾ ಬಂಜಾರ ಸಮುದಾಯದವರು ಎಂದು ತಕ್ಷಣ ಗುರುತಿಸುತ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಸ್ತ್ರೀಯರು ಯಾವ ರೀತಿ ವೇಷಭೂಷಣವನ್ನು ಧರಿಸುತ್ತಾರೆ ಅಂತಂದೇಳಿ. ಹಾಗಿದ್ದರೆ ಪುರುಷರು ಯಾವ ರೀತಿ ವೇಷಭೂಷಣವನ್ನು ಧರಿಸಿರ್ತಾರೆ ಅಂತಂದೇಳಿ ನೋಡೋಣ. ಸಾಮಾನ್ಯವಾಗಿ ಪುರುಷರು ಬಣ್ಣದ ಶರ್ಟ್ ಮತ್ತು ಲುಂಗಿ ಅಥವಾ ಧೋತಿ ಧರಿಸಿರುತ್ತಾರೆ. ಬೆಳ್ಳಿ ಅಥವಾ ಚಿನ್ನದ ಸರ, ಕನ್ನಿಕದ ಹಾರಗಳನ್ನು ಧರಿಸಿರುತ್ತಾರೆ. ಹಬ್ಬಗಳು ಮತ್ತು ವಿಶೇಷ ಸಂದರ್ಭಗಳಲ್ಲಿ ಕಪ್ಪು ಅಥವಾ ಕೆಂಪು ಬಣ್ಣದ ಉಡುಪುಗಳನ್ನು ಧರಿಸಿರುತ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಪುರುಷರು ಯಾವ ರೀತಿ ವೇಷಭೂಷಣ ಧರಿಸಿರುತ್ತಾರೆ ಅಂತಂದೇಳಿ. ಫ್ರೆಂಡ್ಸ್, ಬಂಜಾರರನ್ನು ನಾವು ಯಾವ ರೀತಿ ಗುರುತಿಸೋದು ಅಂತಂದೇಳಿ ಅಂದರೆ, ಬಂಜಾರರು ಮೂಲತಃ ವ್ಯಾಪಾರಿಗಳಾಗಿದ್ದು ಬಂಜಾರ ಭಾಷೆಯನ್ನು ಮಾತನಾಡುತ್ತಾರೆ. ಇವರು ಪ್ರಕೃತಿ ಪಶು ಪ್ರಾಣಿಗಳೊಂದಿಗೆ ಜೀವನವನ್ನು ಕಟ್ಟಿಕೊಂಡಿರುತ್ತಾರೆ. ಇವರು ಸಾಮೂಹಿಕ ನೃತ್ಯ ಗೀತೆಗಳಲ್ಲಿ ಭಾಗವಹಿಸುತ್ತಾರೆ. ಬಂಜಾರ ಸಮುದಾಯದವರು ತಮ್ಮದೇ ಆದ ಭಕ್ತಿ ಆಚಾರ ವಿಚಾರಗಳನ್ನು ಹೊಂದಿದ್ದು ಹಬ್ಬಗಳನ್ನು ವಿಶಿಷ್ಟವಾಗಿ ಆಚರಿಸುತ್ತಾರೆ. ಈ ಜನಾಂಗದವರು ನಗರ ಪ್ರದೇಶಗಳಿಂದ ದೂರವಿದ್ದು ತಮ್ಮ ಬದುಕನ್ನು ಕಟ್ಟಿಕೊಂಡಿರುತ್ತಾರೆ. ಫ್ರೆಂಡ್ಸ್, ಬಂಜಾರ ಸಮುದಾಯವು ಬುಡಕಟ್ಟು ಜನಾಂಗದವರಾಗಿದ್ದು ಇವರು ಅಲೆಮಾರಿ ಜೀವನವನ್ನು ನಡೆಸುತ್ತಿದ್ದರು. ಈ ಕಾಲಕ್ರಮೇಣ ಇವರು ಈಗ ನಗರ ಪ್ರದೇಶಗಳಲ್ಲಿ ಸಹ ವಾಸಿಸುತ್ತಾರೆ. ಬೇರೆ ಬೇರೆ ಉದ್ಯೋಗಗಳಲ್ಲಿ ಸಹ ತೊಡಗಿಕೊಂಡಿರುತ್ತಾರೆ. ಹಾಗಿದ್ದರೆ ಫ್ರೆಂಡ್ಸ್, ಇಂದಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಬಂಜಾರ ಸಮುದಾಯದ ಬಗ್ಗೆ ಸ್ತ್ರೀಯರ ಯಾವ ರೀತಿ ವೇಷಭೂಷಣ ಇರುತ್ತೆ ಅಂತಂದೇಳಿ, ಹಾಗೆ ಪುರುಷರ ಯಾವ ರೀತಿ ವೇಷಭೂಷಣ ಇರುತ್ತದೆ ಅಂತೇಳಿ ತಿಳಿಸುವಂಥ ಪ್ರಯತ್ನ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಇನ್ನು ನಿಮಗೆ ಬಂಜಾರ ಸಮುದಾಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಕಮೆಂಟ್ ಮಾಡಿ. ಹಾಗಿದ್ದರೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್. ಬಾಯ್.